ನಮಸ್ಕಾರ ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ 80,000 ಹೆಕ್ಟೇರ್ ಮೆಕ್ಕೆಜೋಳ ಬೆಳೆ ಹಾನಿ, ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಿ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಆಗ್ರಹ. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಶಾಸಕ ಎ. ಮಂಜು ಒತ್ತಾಯ. ಹಾಸನದ ಚೈತನ್ಯ ಎನ್‌ಡಿಆರ್‌ಕೆ ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಶಿಫಾರಸು. 7 ವರ್ಷಗಳ ಹೋರಾಟಕ್ಕೆ ನ್ಯಾಯ. ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತು. ನ್ಯೂರೋ ಸರ್ಜನ್ ಡಾಕ್ಟರ್ ಆರ್.ಎಸ್. ಚೈತನ್ಯ 2 ತಿಂಗಳ ಅಮಾನತು. ಪತ್ರಿಕಾಗೋಷ್ಠಿಯಲ್ಲಿ ಹೊಳೆನರಸೀಪುರದ ಸುಮಾ ಹೇಳಿಕೆ. ಹೇಮಾವತಿ ಜಲಾಶಯದಿಂದ ತಕ್ಷಣ ನೀರು ಬಿಡುಗಡೆಗೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಮಳೆ ಕೊರತೆಯಿಂದ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ. ಆಲೂಗೆಡ್ಡೆ ಬೆಳೆ ಹಾನಿ, ಮೆಕ್ಕೆಜೋಳ ಬಿಳಿಸುಳಿ ರೋಗದ ಕಾಟ, ಕೆರೆ ಕಟ್ಟೆಗಳು ಬತ್ತಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ. ರೈತರ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಮಳೆ ಕೊರತೆ ಹಾಗೂ ಬೆಳೆ ರೋಗದ ಪರಿಣಾಮ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯನ್ನು ತಕ್ಷಣ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಆಗ್ರಹಿಸಿದ್ದಾರೆ. ನೀರಿಗೆ ಸಂಗ್ರಹ ಆಗ್ತದೆ. ಈಗ ಉತ್ತೂರು ನಾಲೆ, ದಕ್ಷಿಣ ನಾಲೆ, ಅದು ಮಹಾರಾಜ ಅದಕ್ಕೆ ನೀರಾರು ಬಿಟ್ಟು ರೈತರನ್ನ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಡಬೇಕು. ಆಮೇಲೆ ಹೈ ಲೆವೆಲ್ ಚಾನಲ್ ಇರ್ಬೋದು, HLPC ಇರ್ಬೋದು, HRPC, ಆ ಚಾನಲ್ ನಮ್ಮಲ್ಲಿ ಯಾವುದು ಕೆರೆ ಕಟ್ಟೆ ಇಲ್ಲ. ತುಂಬಕ್ಕೆ ಕೆರೆ ಕಟ್ಟೆ ನಾನು ತುಂಬಿಕೊಳ್ಳಿ ಬೇಡ ಅನ್ನೋದು. ಇಲ್ಲಿ ರೈತರಿಗೆ ಯಾವ ರೀತಿ ಯಾವ ಬೆಳೆ ಮಾಡಬೇಕು, ಅಲ್ಲಿವರೆಗೆ ಬೆಳೆ ಮಾಡೋಕ್ಕಾಗಲ್ಲ ಅಂದರೆ ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರದಾರು ಕೊಡು. ಅಷ್ಟೇ ನಾವು ಕೇಳೋದು. ನೀರೇನಾದ್ರು ಕುಡಿಯೋ ನೀರು ಬೇಕು, ತಮಿಳುನಾಡಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ರೈತರನ್ನ ಬೆಳೆ ಪರಿಹಾರ ಕೊಡಿ ಅಂತ ಒತ್ತಾಯ. ನೋಡಪ್ಪ, ನಾವು ಎಷ್ಟು ಹೇಳ್ಬೋದು ನಾವು ಹಲವಾರು ಸಾರಿ ಇದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಬೇಕು ಅಂತ ನಾವು ಮಂಜಣ್ಣ ಲಾಸ್ಟ್ ಇಯರ್ದು ಗೊತ್ತಿದೆ ನನಗೆ. ಲಾಸ್ಟ್ ಇಯರ್ದು ಬಂದಿಲ್ಲ. ಸರಿಯಾದ ರೀತಿ ಇನ್ಶೂರೆನ್ಸ್ನವರು ದುಡ್ಡು ಕಟ್ಟಿಸ್ಕೊತಾರೆ, ಕೊಡಲ್ಲ. ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇಲ್ಲ ಸರ್ ನಾವು 90% ಮಾಡಿಸ್ತೀನಿ ಅಂತ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ಕೆಲವು ಅಧಿಕಾರಿಗಳ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ. ನೋಡೋಣ ಏನು ಮಾಡ್ತೀನಿ. ನಾಲೆಗಳು ನೀರು ಹರಿಸಕ್ಕಾರೆ ಹರಿಸಿ, ಆಗದೆ ಹೋದರೆ ಪರಿಹಾರ ಕೊಡಿ ಅಷ್ಟೇ ರೈತರಿಗೆ. ನಮ್ಮಲ್ಲಿ ಯಾವುದೂ ಕೆರೆ ಕಟ್ಟೆ ಇಲ್ಲ. ಅಪ್ ಟು ಚಂದ್ರ ನನ್ನ ಇದು ಬಾಲಣ್ಣ ವಿಧಾನಸಭಾ ನನ್ನ ಕ್ಷೇತ್ರದ ಮಂಜಣ್ಣ ಕಡೆ ಯಾವ ಹೈ ಲೆವೆಲ್ ಇರ್ಬೋದು, ಅದಕ್ಕೆ ಮಾಡಲಿ. ಈ ಕಡೆ ಭಾಗದಲ್ಲಿ ಕೆರೆ ಕಟ್ಟೆ ಯಾವುದು HRPC ನಾಲೆಯಲ್ಲಿ ಯಾವ ನಾಲೆ ಇದೆ ನಾನು ಹೇಳೋದು ಅದನ್ನೇ ಸಾಲ ಮನ್ನಾ ಮಾಡಿ ಅಂತ ಈಗಾಗಲೇ ಹೇಳಿದೆ. ರೈತರದ್ದು ಬ್ಯಾಂಕಿನ ನೋಟಿಸ್ ಕೊಟ್ಟರೆ ಇವತ್ತು ಕಷ್ಟದಲ್ಲಿದ್ದಾರೆ. ಲಾಸ್ಟ್ ವರ್ಷನೂ ಬೆಳೆ ಸರಿಯಾಗಿ ಬಂದಿಲ್ಲ. ಈ ವರ್ಷ 100ಕ್ಕೆ 100 ಭಾಗ 80% ಜೋಳ ರೈತರದ್ದು. ಆಮೇಲೆ ಇನ್ನೊಂದು ನಾನು ಹೇಳೋದು, ರೈತರು ಬೆಳೆದಂಥ ಬೆಳೆ ಜೋಳ, ಮೆಕ್ಕೆಜೋಳ ಡೈರಿನಲ್ಲಿ 4G ಎಕ್ಸೆಂಪ್ಷನ್ ಕೊಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಡಬೇಕು ಅಂತ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿರುವ KM ಶಿವಲಿಂಗೇಗೌಡ ಅವರಿಗೆ ಮಾಜಿ ಸಚಿವ ಎ. ಮಂಜು ಶುಭಾಶಯ ತಿಳಿಸುವ ಜೊತೆಗೆ ವೈಯಕ್ತಿಕ ಟೀಕೆಗಳನ್ನು ಬದಿಗೊತ್ತಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ನೋಡಿ, ಈಗಾಗಲೇ ರೇವಣ್ಣ ಅವರು ಹೇಳಿದ್ದಾರೆ, ಬೆಳೆ ಎಲ್ಲೂ ಮಾಡಕ್ ಆಗ್ತಾ ಇಲ್ಲ. ಎಲ್ರಿಗೂ ಗೊತ್ತಿದೆ ಈ ಸಕ್ಕರೆ ಜಮೀನಿದೆ, ಇದಿದೆ ಅಂತೇಳಿ. ಹೋಲ್ಸೇಲ್ ಆಗಿ ರೈತರಿಗೆ ಸಾಲ ಮನ್ನಾ ಮಾಡುವಂಥದ್ದು, ದುಡ್ಡನ್ನ ಕೊಡುವಂಥದ್ದನ್ನ ಮಾಡ್ಲಿ, ತಪ್ಪೇನದ್ರಲ್ಲಿ. ಈಗ ರೈತರ ಪರವಾಗಿ ಇರಬೇಕು ಅನ್ನೋದಾದ್ರೆ ರೈತರ ಸಂಕಟಕ್ಕೆ ಯಾರು ಬರಬೇಕು? ಸರ್ಕಾರ ಬರಬೇಕು. ಸರ್ಕಾರ ಬಂದು ಅವರ ರೈತರ ಸಂಕಟವನ್ನು ಇದು ಮಾಡಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಅಂದ್ರೆ ಸಾಲ ಮನ್ನಾ ಮಾಡ್ಲಿ, ಅಥವಾ ಎಕರೆಗೆ ಇಷ್ಟು ಅಂತ ಹೇಳಿ ದುಡ್ಡನ್ನು ಕೊಡ್ಲಿ, ಬೆಳೆ ಪರಿಹಾರ ಕೊಡ್ಲಿ. ಹೋಲ್ಸೇಲ್ ಇನ್ನೇ ಕೊಟ್ಟಿಲ್ಲ, ಇನ್ನು ಇವ್ರು ಈ ಸರಿ ಎಲ್ರಿಗೆ ಕೊಡ್ತಾರೆ? ದುಡ್ಡೇ ಇಲ್ಲ ಐತ್ರಿ ಸರ್ಕಾರದಲ್ಲಿ. ಸಾಲ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ರೈತರಿಗೆ ದುಡ್ಡನ್ನ ಕೊಡ್ತಕ್ಕಂಥದನ್ನ ಮಾಡ್ಬೇಕು ಅಂತ ಕೊಟ್ಟು ನಮ್ದು ಒತ್ತಾಯ ಕೊಡ್ಬೇಕು. ನಾನು ವೆಟರ್ನರಿ ಮಂತ್ರಿ ಆಗಿದ್ದಾಗ ನನ್ನ ಕಾಲದಲ್ಲಿ 650 ಡಾಕ್ಟರ್ನ ನೇರ ನೇಮಕಾತಿಯನ್ನ ಮಾಡಿದ್ದೇನೆ. ಅದನ್ನ ಮೊನ್ನೆನೂ ಕೂಡ ನಾನು ಪ್ರೆಸ್ ಮಾಡಿದ್ದೀನಿ ಇದರಲ್ಲಿ. ನೇರ ನೇಮಕಾತಿ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ತಗೊಂಡು ಮಾಡಬೇಕು. 17, 18 ನಾನು ಮಂತ್ರಿ ಇದ್ದಾಗ 650, 150 ಇದು ಎಂಥದ್ದು ಹೈದರಾಬಾದ್ ಕರ್ನಾಟಕ, ಒಂದು 75
SC ST ಇದನ್ನ ಕೊಟ್ಟು ನೇರ ನೇಮಕಾತಿ ಮಾಡಿದ್ರು. ಆಮೇಲೆ ಇಲ್ಲಿ ವಿಚಿತ್ರ ಏನು ಅಂದ್ರೆ ವೆಟರ್ನರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂದ್ರೆ ಓನ್ಲಿ ಮೆರಿಟ್ ಸ್ಟೂಡೆಂಟ್ಸ್ ಮಾತ್ರ. ಇದರಲ್ಲಿ ಯಾರು ಅದರಲ್ಲಿ ಇನ್ಫ್ಲುಯೆನ್ಸ್ ಸೀಟ್ ಆಗ್ಲಿ ಇನ್ನೊಂದು ಸೀಟ್ ಆಗ್ಲಿ ಅಲ್ಲ, ಅದ್ರಲ್ಲಿ ಯಾರು ಮಾರ್ಕ್ಸ್ ತಗೊಂಡಿರ್ತಾರೆ, ಯಾರು ಹೈಯೆಸ್ಟ್ ಇರ್ತದೆ 7.5 ಆರ್ 8.5 8.2 ಏನಿರ್ತದೆ ಅದನ್ನ ಜಾತಿ ಆಧಾರದ ಮೇಲೆ ರಿಸರ್ವೇಶನ್ ಮೇಲೆ ಕೊಟ್ಟಿರೋದಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ, ನಾನೇ ಮಂತ್ರಿ ಅಂತ ಕೊಟ್ಟಿದೀವಲ್ಲ, ಇವ್ರು ಈಗ ಯಾಕೆ ಕೊಡ್ಬಾರ್ದು? ಈಗ ಕೊಟ್ಟಿರೋದೇನು ಅಂದ್ರೆ KPSCಗೆ ಹೋದ್ರೆ ಅಲ್ಲಿ ಹಣದ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ಕೊಟ್ಟಿರೋದು. ಅವ್ರು 80 ಲಕ್ಷ ಹೇಳಿರ್ತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ಅದು ಸತ್ಯ. ಈಗಲೂ ಕೂಡ ನಾನು ಸರ್ಕಾರನ ಆಗ್ರಹ ಮಾಡ್ತೀನಿ, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮಾಡಿದ್ವಲ್ಲ ನೇರ ನೇಮಕಾತಿ, ಅದನ್ನ ನೇರ ನೇಮಕಾತಿ ಮೆರಿಟ್ ಮೇಲೆ ಕ್ಯಾಚ್ ವಾರು ಅದನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ರೈತರಿಗೂ ಕೂಡ ಇವತ್ತು ದನಕರುಗಳಿಗೆ ಔಷಧಿ ಕೊಡಕ್ಕಾಗಲ್ಲ. ಈಗ ಆಯ್ತಪ್ಪ 80 ಲಕ್ಷ ತಗೊಂಡು ಒಂದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ರೈತರು ಸುಲಿಗೆ ಮಾಡಲ್ಲ, ಎಲ್ಲಿಂದ ಮಾಡ್ತಾರೆ? ಒನ್ ವೇ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ದ ಫಾರ್ಮರ್ಸ್ ಓನ್ಲಿ. ಅದಾಗಬಾರ್ದು. ನೇರ ನೇಮಕಾತಿಯನ್ನ ಮಾಡೋ ಮುಖಾಂತರ ನೀವು ಮಾಡಿರ್ತಕ್ಕಂಥ ಹಗರಣವನ್ನ ತಪ್ಪು ಮಾಡೋದು ಅಂತ ಹೇಳಿ ಅದು ಮುಚ್ಚಿಟ್ಟು ನೇರ ನೇಮಕಾತಿಯನ್ನ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ನಮ್ದಲ್ಲ. ನಮಗೆ ಗುರಿದು ರೈತರ ಸಂಕಟದಲ್ಲಿರೋದಕ್ಕೆ ಸರ್ಕಾರ ರೈತರ ಪರವಾಗಿ ಬರಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ಸಹಕಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ 2 ತಿಂಗಳು ತಗೊಂಡ್ರು, ವಿಸ್ತರಣೆ ಆಯ್ತು, ಕಂಪ್ಲೀಟ್ ಅವ್ರ ಪಕ್ಷದೊಳಗಡೆ ಒಂದು ದೊಡ್ಡ ಒಳಬೇಗುದಿ ಶುರುವಾಗಿದೆ. ಆಡಳಿತ ಮೇಲೆ ಪರಿಣಾಮ ಬೀರಲ್ವಾ ಸರ್? ನಿಮ್ಮ ಅಬ್ಸರ್ವೇಷನ್, ನಿಮ್ಮ ಸೀನಿಯರ್ MLA ಆಡಳಿತ ಪರಿಣಾಮ ಬೀರ್ತದೆ ಇಲ್ಲ ಅಂತ ನೋಡ್ತಾರೆ. ಇನ್ನೊಂದು ಅಸೆಂಬ್ಲಿ ಆಗ್ಲಿ, ಇನ್ನೊಂದು ತಿಂಗಳು 13ರಿಂದ ಅಸೆಂಬ್ಲಿ ಇದೆ. ಅದಾದ್ಮೇಲೆ ಮುಂದೆ ನೀವೇ ನೋಡ್ತಿರ್ತೀರಿ, ನೀವೇ ತೋರಿಸ್ತಿರ್ತೀರಿ. ಅತೃಪ್ತರು ಹೆಂಗ್ ಮಾಡ್ತಾರೆ. ನಮ್ಗೆ ಅವರು ಸರ್ಕಾರ ಏನ್ ಮಾಡ್ತಾರೋ, ಮಂತ್ರಿ MLA ರಾಜೀನಾಮೆ ಕೊಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಸರ್ಕಾರ ಇರಬೇಕು, ರೈತರ ಸಂಕಟದಲ್ಲಿ ಪರಿಹಾರ ಮಾಡ್ಬೇಕು, ಅಷ್ಟೇ ನಮ್ಮ ಒತ್ತಾಯ. 2018ರಲ್ಲಿ ಹಾಸನದ ಚೈತನ್ಯ NDRK ಆಸ್ಪತ್ರೆಯಲ್ಲಿ ನಡೆದ ಮೆದುಳಿನ ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯಕೀಯ ನಿರ್ಲಕ್ಷ್ಯ ನಡೆದಿರುವುದು ಸಾಬೀತಾಗಿದೆ ಎಂದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಮಹತ್ವದ ತೀರ್ಪು ನೀಡಿದೆ. ಪ್ರಕರಣದಲ್ಲಿ ನ್ಯೂರೋಸರ್ಜನ್ ಡಾಕ್ಟರ್ RS ಚೈತನ್ಯ ವಿರುದ್ಧ ವೃತ್ತಿಪರ ದುರ್ನಡತೆ ಹಾಗೂ ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ 2 ತಿಂಗಳ ಕಾಲ ವೈದ್ಯಕೀಯ ನೋಂದಣಿ ಪಟ್ಟಿಯಿಂದ ಅಮಾನತುಗೊಳಿಸುವಂತೆ ಕೌನ್ಸಿಲ್ ಆದೇಶಿಸಿದೆ ಎಂದು ಹೊಳೆನರಸೀಪುರದ ಸುಮಾ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ವೇಳೆ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರುವ NDRK ಆಸ್ಪತ್ರೆ ವಿರುದ್ಧ ಕಾನೂನು ಪ್ರಕಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಪ್ರಾಧಿಕಾರ ಹಾಸನಕ್ಕೆ ಪ್ರಕರಣವನ್ನು ವರ್ಗಾಯಿಸಿ ಶಿಫಾರಸು ಮಾಡಲಾಗಿದೆ. ನಮ್ಮ ಕುಟುಂಬ ವೈದ್ಯರನ್ನ ದೇವರ ಸಮಾನರೆಂದು ನಂಬಿತ್ತು. ತಂದೆ ಅನಾರೋಗ್ಯಕ್ಕೆ ಒಳಗಾದಾಗ ವೈದ್ಯರು ಸೂಚಿಸಿದ ಎಲ್ಲ ಪರೀಕ್ಷೆಗಳು, ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇವೆ. ಆದರೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಆಸ್ಪತ್ರೆಯ ಉಡಾಫೆ ವರ್ತನೆಯಿಂದ ನಮ್ಮ ಕುಟುಂಬ ತೀವ್ರ ಸಂಕಷ್ಟ ಅನುಭವಿಸಬೇಕಾಯಿತು. ತಂದೆಯ ಪ್ರಾಣ ಉಳಿಸಲು ಮತ್ತೊಂದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಪೂರ್ಣಗೊಳಿಸಬೇಕಾಯಿತು ಎಂದರು. ವೈದ್ಯಕೀಯ ನಿರ್ಲಕ್ಷ್ಯದಿಂದ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಡಲು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ದೂರು ಸಲ್ಲಿಸಿದ್ದು, ಕಳೆದ 6 ವರ್ಷಗಳಿಂದ ನಿರಂತರವಾಗಿ ವಿಚಾರಣೆಗೆ ಹಾಜರಾಗಿ ಹೋರಾಟ ನಡೆಸಿದ್ದೇವೆ. ಇದೀಗ ಕೌನ್ಸಿಲ್ ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತಾಗಿದೆ ಎಂದು ತೀರ್ಪು ನೀಡಿರುವುದು ನ್ಯಾಯದ ಮೇಲಿನ ವಿಶ್ವಾಸವನ್ನ ಹೆಚ್ಚಿಸಿದೆ ಎಂದು ತಿಳಿಸಿದರು. ನಮ್ಮ ತಂದೆ ಬಿ ರಾಜು ಅವರಿಗೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆದರು. ಅವ್ರನ್ನ ಹೊಳೆನರಸೀಪುರ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ವಿ. ಅಲ್ಲಿ ಇಲ್ಲ, ಹೆಚ್ಚಿನ ಚಿಕಿತ್ಸೆಗೆ ನೀವು ಹಾಸನಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ NDRK ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ನ್ಯೂರೋ ಸರ್ಜನ್ ಅವ್ರ ಹತ್ರ ನಮ್ಮ ತಂದೆಯವರು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಇಲ್ಲ, ನಿಮ್ಮ ತಂದೆಯವರಿಗೆ ಸಡನ್ನಾಗಿ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅವರಿಗೆ ಸಡನ್ನಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮಗೆ ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೂ ಅವರು ಅವಕಾಶ ಮಾಡಲಿಲ್ಲ. ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿ ಅವ್ರನ್ನ ICUಗೆ ಶಿಫ್ಟ್ ಮಾಡಿದ್ರು. ಸರಿ, ನಾವು ಅವಾಗವಾಗ ಹೋಗಿ ಬಂದು ನೋಡುವಾಗ ಅವ್ರಿಗೆ ಸ್ಕಲ್ ತಲೆ ಚಿಪ್ಪನ್ನು ಅವರು ತೆಗೆದುಬಿಟ್ಟು ಹೊಟ್ಟೆಲಿ ಸ್ಟೋರ್ ಮಾಡಿರಬೇಕಾಗಿತ್ತು. ನಾವು ನಮ್ಮ ತಂದೆಯವ್ರನ್ನ ಚೆಕ್ ಮಾಡಿದಾಗ ಅವರು ಯಾವುದೇ ಒಂದು ಆಪ್ರೇಷನ್ ಏನೂ ಮಾಡಿರಲಿಲ್ಲ. ಸೊ ನಾವು ಮತ್ತೆ ಶ್ರೀ ಚೈತನ್ಯ ಡಾಕ್ಟರ್ನವ್ರನ್ನ ಕೇಳಿದ್ವಿ, ಸರ್ ಏನಕ್ಕೆ ಅವ್ರಿಗೆ ತಲೆ ಚಿಪ್ಪನ್ನು ಹೊಟ್ಟೆಲಿ ನೀವು ಪ್ರಿಸರ್ವ್ ಮಾಡಿಲ್ಲ ಅಂತ ಕೇಳಿದ್ವಿ. ಆಗ ಅವರು ಇಲ್ಲ, ಅದನ್ನು 0 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಅವ್ರಿಗೆ ತಲೆ ಊತ ಇರೋದ್ರಿಂದ ಈಗ ಅದನ್ನು ಆಪ್ರೇಷನ್ ಮಾಡಿ ಮತ್ತೆ ಅದನ್ನ ಇಡೋದಕ್ಕಾಗಲ್ಲ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನೋಡೋಣ ಅಂತ ಹೇಳಿದ್ರು. ಸರಿ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹೇಳಿದ್ರು ಇಲ್ಲ, ಅದು ಇನ್ನೂ ಸ್ವೆಲ್ಲಿಂಗ್ ಇದೆ, ನಿಮ್ಮ ತಲೆ
ನಮ್ಮ ತಂದೆಯವರ ತಲೆ ಇನ್ನೂ ಸ್ವೆಲ್ಲಿಂಗಲ್ಲಿರೋದ್ರಿಂದ 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ, ಅದೇ ರೀತಿ ನಾವು 2 ವೀಕ್ಸ್ ಬಿಟ್ಟು ಬರೋಣ ಅಂತ ಹೋದಾಗ ಸಡನ್ ಅವ್ರಿಗೆ ತುಂಬ ಪೇಯ್ನ್ ಬಂದು ಮತ್ತೆ NDRK ಹಾಸ್ಪಿಟಲಿಗೆ ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ಡಾಕ್ಟರ್ನ ಕಾಣೋದಕ್ಕೆ ಬಂದಾಗ ಡಾಕ್ಟರ್ ನಮಗೆ ಸಿಗಲಿಲ್ಲ. ಮತ್ತು NDRK ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ ಅವ್ರನ್ನ ವಿಚಾರಿಸಿದ್ವಿ. ಅವರು ಡಾಕ್ಟರ್ ಅವರ ನಿರ್ಲಕ್ಷ್ಯದಿಂದ ಅವರು ಬಿಟ್ಟೋಗಿದ್ದಾರೆ, ಇಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಸೊ ಅವಾಗ ನಾವು ಮತ್ತೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಇನ್ನು ಮತ್ತೆ ಚಿಕಿತ್ಸೆ ಕೊಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ನಾವು ಮತ್ತೆ ಅವರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. 1.5 ತಿಂಗಳಿಂದ 2 ತಿಂಗಳು ತನಕ ಅವ್ರಿಗೆ ಚಿಕಿತ್ಸೆ ನಡೀತು. ಮತ್ತು ತುಂಬ ದುಡ್ಡೆಲ್ಲ ಖರ್ಚಾಯಿತು. ಮತ್ತು ಅವ್ರಿಗೆ ಆರ್ಟಿಫಿಷಿಯಲ್ ಸ್ಕಲ್ನ ಹಾಕಿದ್ವಿ. ಯಾಕಂದರೆ ಅವರು ಶ್ರೀ ಚೈತನ್ಯ ಡಾಕ್ಟರ್ ಅವರು ನಿರ್ಲಕ್ಷ್ಯದಿಂದ ಅದನ್ನು ಬಿಸಾಕಿದ್ದಾರೆ, ನಮಗದು ಸಿಗಲೇ ಇಲ್ಲ. ಕೊನೆಗೆ ನಾವು ಸೆಂಟ್ ಜಾನ್ ಹಾಸ್ಪಿಟಲಲ್ಲಿ ಅವ್ರನ್ನ ಕೇಳಿದಾಗ ಅಲ್ಲಿ ಅವರು ಇಲ್ಲ, ಅದು ಆರ್ಟಿಫಿಷಿಯಲ್ ಸ್ಕಲ್ನ ನಾವು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆಪ್ರೇಷನ್ ಆಯಿತು. ನೆಕ್ಸ್ಟ್ ಮತ್ತೆ ಏನು ಮಾಡೋದು ಅಂತ ನಮಗೆ ತೋಚದೇ ಇದ್ದಾಗ ಮತ್ತೆ ಹಾಸನಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ವಿ. ಸೊ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು, ಇದನ್ನು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ನೀವು ಹಾಜರಾತು ಮಾಡಬೇಕು, ಇದನ್ನು ಅಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಮತ್ತೆ ಅಲ್ಲಿ ನಾವು ಕಂಪ್ಲೇಂಟ್ ಎಲ್ಲ ರೈಸ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ಸತತವಾಗಿ 2019ರಿಂದ 2026ವರೆಗೂ ನಾವು ವಾದ ವಿವಾದದಿಂದನೇ ನಮಗೆ ಬಂತು. ಈಗ ನಮಗೆ ನ್ಯಾಯ ಸಿಕ್ಕಿರೋದು ಏನಂದರೆ, ಈಗ ಸದ್ಯಕ್ಕೆ ಚೈತನ್ಯ ಡಾಕ್ಟರ್ ಅವ್ರನ್ನ 2 ತಿಂಗಳು ವೈದ್ಯಕೀಯ ನೋಂದಣಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಅದೇ ರೀತಿ ಜಿಲ್ಲಾಧಿಕಾರಿಗಳು ರೆಫರ್ ಮಾಡಿರೋ ಪ್ರಕಾರ NDRK ಹಾಸ್ಪಿಟಲ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಮತ್ತು ನಾವು ಹೇಳೋದೇನೆಂದರೆ, ಸುಮ್ಮನೆ ಏನೋ ಆಯಿತು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ನಾವು ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ನಾವು ಹೀಗೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಗೆ ಹೋಗಿ ಅಲ್ಲಿ ಒಂದು ನ್ಯಾಯವನ್ನು ನಾವು ಕೇಳಿದಾಗ ನಮಗೆ ಖಂಡಿತ ನ್ಯಾಯ ಸಿಗುತ್ತೆ. ಯಾಕಂದರೆ ನಾವು 7 ವರ್ಷ ಸತತವಾಗಿ ನಾವು ಇದನ್ನು ವಾದ ವಿವಾದದಿಂದ ಬಂದಿರೋದ್ರಿಂದ ನಮಗೆ ಇವಾಗ ಈ ರೀತಿ ನ್ಯಾಯ ಸಿಕ್ಕಿದೆ. ಹೋಗಿ ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೆಡಿಕಲ್ ಕೌನ್ಸಿಲಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಮ್ಗೆ ಆ ಮೂಲಕ ನಮಗೆ ಖಂಡಿತ ನ್ಯಾಯ ಸಿಗುತ್ತೆ. ಮುಂದಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಇನ್ನು ಅವರು ನೆಕ್ಸ್ಟು ಮತ್ತೆ ನಾವು ಈಗ ಕಾಯ್ತಾ ಇದ್ದೀವಿ. ಮಳೆ ಕೊರತೆಯಿಂದ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಗೊರೂರು ಹೇಮಾವತಿ ಜಲಾಶಯದಿಂದ ತಕ್ಷಣ ನೀರು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ಗೊರೂರಿನಲ್ಲಿ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್ಗೆ ಮನವಿ ಸಲ್ಲಿಸಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಹೇಮಾವತಿ ಜಲಾಶಯ ಇನ್ನೂ ಸಂಪೂರ್ಣ ಭರ್ತಿಯಾಗುತ್ತಿದ್ದರೂ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಉಳಿದಿರುವ ಬೆಳೆಗಳನ್ನು ರಕ್ಷಿಸಲು ನೀರು ಹರಿಸುವುದು ಅಗತ್ಯವಾಗಿದೆ ಎಂದರು. ಜಿಲ್ಲೆಯಲ್ಲಿ ಈಗಾಗಲೇ ಆಲೂಗೆಡ್ಡೆ ಬೆಳೆ ಹಾನಿಗೊಳಗಾಗಿದ್ದು, ಮೆಕ್ಕೆಜೋಳ ಬೆಳೆಗೆ ಬಿಳಿಸುಳಿ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ನೀರು ಬಿಡುಗಡೆ ವಿಳಂಬವಾದರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಕೆರೆ ಕಟ್ಟೆಗಳು ಬತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆಯೂ ಎದುರಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಹಾಸನದ ಜೀವನದಿ ಹೇಮಾವತಿ ಗೊರೂರಿನಲ್ಲಿರ್ತಕ್ಕಂಥ ಡ್ಯಾಮ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ನೀರು ಭರ್ತಿಯಾಗಿಲ್ಲ. ಕಳೆದ ಬಾರಿ ಈ ಅವಧಿ ಒಳಗಡೆ 2 ಬಾರಿ ನೀರು ಭರ್ತಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದರೆ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈ ಭಾಗದ ಮುಖ್ಯ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆ ಇವತ್ತು ರೈತರ ಪಾಲಿಗಿಲ್ಲ. ಇವತ್ತು ಇರ್ತಕ್ಕಂಥ ಏಕೈಕ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅದು ನಮ್ಗೆ ಜೋಳ. ಜೋಳಕ್ಕೂ ಕೂಡ ಬಿಳಿ ರೋಗ ಬಂದು ಅದು ಕೂಡ ನಶಿಸಿ ಹೋಗ್ತಕ್ಕಂಥ ಹಂತದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಬೆಳೆಯನ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಯಾವ ಗೊರೂರು ಹೇಮಾವತಿ ಡ್ಯಾಮ್ ಪಾತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಮತ್ತೆ ಜಮೀನುಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ಆಲ್ರೆಡಿ ಈ ಭಾಗದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಬಹುಮುಖ್ಯವಾಗಿ ಅವ್ರು ಹಾಕಿರ್ತಕ್ಕಂಥ ಬೆಳೆ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಗೋವುಗಳಿಗೂ ಸಮೇತ ಕುಡಿಲಿಕ್ಕೆ ನೀರಿಲ್ಲರ್ತಕ್ಕಂಥ ವಾತಾವರಣ, ಕೆರೆ ಕಟ್ಟೆಗಳು ಖಾಲಿಯಾಗಿ ಒಣಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದೀವಿ. ಆದಷ್ಟು ಶೀಘ್ರವಾಗಿ ಸರ್ಕಾರ ಹೇಮಾವತಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಬೇಕು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬಹಳ ಹಸನಾಗಬೇಕು ಅಂತ ಹೇಳಿದ್ರೆ ಗೊರೂರು ಜಲಾಶಯದ ನೀರನ್ನ ತುರ್ತಾಗಿ ಬಿಡುಗಡೆ ಮಾಡಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರುಗಳ ಕಷ್ಟಕ್ಕೆ ಧಾವಿಸ್ಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀವಿ.
ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಮಾತನಾಡಿ, ಮುಂಗಾರು ಕೊರತೆ ಕುರಿತು ಕೇಂದ್ರ ಸರ್ಕಾರ ಮಾರ್ಚ್ನಲ್ಲೇ ಎಚ್ಚರಿಕೆ ನೀಡಿದ್ದರೂ ರಾಜ್ಯ ಸರ್ಕಾರ ಅಗತ್ಯ ಪೂರ್ವ ಸಿದ್ಧತೆ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಮುಖ್ಯವಾಗಿ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಸುತ್ತೋಲೆಯನ್ನು ಕಳಿಸಿತು. ಈ ಸರಿ ಮಾನ್ಸೂನ್ ತೊಂದರೆ ಆಗ್ತದೆ, ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಸುತ್ತೋಲೆ ಬಂದಿತ್ತು. ಆದರೆ ಅವತ್ತು ಒಬ್ಬರು ಕುರ್ಚಿ ಉಳಿಸ್ಕೋಬೇಕು ಅಂತ ಇನ್ನೊಬ್ಬರು ಕುರ್ಚಿ ಪಡ್ಕೋಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ, ಅಥವಾ ಆ ಒಂದು ಆಸೆಯೋ ದುರಾಸೆ ಅಂತ ಗೊತ್ತಾಗೋದಿಲ್ಲ, ಅದು ಆದ್ರೂ ಹೋರಾಟದಲ್ಲಿ ಇವರು ಕರ್ನಾಟಕ ಜನರ ಅಥವಾ ರೈತ ಬಾಂಧವರನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳಬೇಕಾಗ್ತದೆ. ಎರಡನೇದು, ಸರ್ವಪಕ್ಷ ಸಭೆಯನ್ನ ಈಗ ಕರೆಯೋದ್ರ ಬದಲು ಮಾರ್ಚಲ್ಲೇ ಕರೆದು ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ವಿ ಅಂತಂದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮೂರನೇದು, ತಮಿಳುನಾಡಿನಲ್ಲಿ ಮುಂಗಾರು ಹಿಂಗಾರು ಎರಡು ಬೆಳೆನೂ ಬೆಳೀತಾರೆ. ಯಾಕಂದ್ರೆ ನಮಗೆ ನಾರ್ತ್ ವೆಸ್ಟ್ ಮಾನ್ಸೂನ್ ಆದ್ರೆ ಅವರಿಗೆ ಸೌತ್ ಈಸ್ಟ್ ಮಾನ್ಸೂನ್ ಬರ್ತದೆ. ಅವ್ರಿಗೆ ಎರಡೆರಡು ಅನುಕೂಲಗಳು ಅವರಿಗೆ. ಅದ್ರ ಬಗ್ಗೆ ಸರಿಯಾದ ರೀತಿಯಂತ ಡಾಟಾವನ್ನಾಗ್ಲಿ ಮಾಹಿತಿ ಆಗಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅಥವಾ ರೆಗ್ಯುಲೇಟಿಂಗ್ ಕಮಿಟಿ ಏನಿದೆ ಅದ್ರ ಮುಂದೆ ಸರಿಯಾದ ಪ್ರಸ್ತಾಪವನ್ನು ಮಾಡಲಿಲ್ಲ. ಅವರು ಹಿಂಗಾರು ಬೆಳೆನೂ ಬೆಳೀತಾರೆ, ಮುಂಗಾರು ಬೆಳೀತಾರೆ, ಅಲ್ಪಾವಧಿ ಬೆಳೀತಾರೆ, ದೀರ್ಘಾವಧಿ ಬೆಳೀತಾರೆ, ಮಧ್ಯಾವಧಿ ಬೆಳೀತಾರೆ. ಕರ್ನಾಟಕದ ರೈತರದ ಕಥೆ ಏನು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರಾಗ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಆಗಲಿ ಜನರಿಗೆ ಹೇಳಬೇಕು. ಮೊನ್ನೆ ಸರ್ವಪಕ್ಷ ಸಭೆ ನಡೆದಾಗ ಸಿದ್ದರಾಮಯ್ಯನವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವರ ಗುರು ಬಗ್ಗೆ ನಿಜವಾಗ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಗೌರವ ಕೊಡಬೇಕು ಅಂತಂದ್ರೆ, ಡಿಸ್ಟ್ರೆಸ್ ಸಮಸ್ಯೆ ಬಂದಾಗ, ಅಂದ್ರೆ ಯಾವಾಗ ಮಳೆ ಕೊರತೆ ಆಗ್ತದೆ ಅವಾಗ ಏನ್ ಮಾಡ್ಬೇಕು ಅಂತಕ್ಕಂಥ ಇವಾಗ ತೀರ್ಮಾನ ಮಾಡ್ತದೆ ಸರ್ಕಾರ ಅಂತಂದ್ರೆ, ಇವ್ರಿಗೆ ಏನ್ ಹೇಳ್ಬೇಕು? ಇವ್ರಿಗೆ ರೈತರ ಪರ ಕಾಳಜಿ ಇದೆಯಾ? ರೈತ ವಿರೋಧಿ ನೀತವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಆರೋಪವನ್ನು ನಾನು ನೇರವಾಗಿ ಮಾಡ್ತಾ ಇದ್ದೀನಿ. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಹೇಮಾವತಿ ಜಲಾಶಯ ಸಂಪೂರ್ಣ ಭರ್ತಿಯಾಗುವ ಮುನ್ನವೇ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುತ್ತಿರುವುದನ್ನು ಖಂಡಿಸಿದರು. ಹಾಸನ ಜಿಲ್ಲೆಯ ರೈತರ ಹಿತಕ್ಕೆ ಮೊದಲ ಆದ್ಯತೆ ನೀಡಬೇಕು. 3,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಅವಸರ ಏಕೆ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ನಾವು ರೈತರಿಗೆ ಬಹಳ ಸಹಾಯ ಮಾಡ್ತೀವಿ, ನಾನು ರೈತನ ಮಗ ಅಂತ ಹೇಳ್ತಾರೆ. ಆದರೆ ತಮಿಳುನಾಡಿನ ಬಗ್ಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಅಭಿಮಾನ. ಅವರಲ್ಲಿ ಭತ್ತ, ಕುರುವೈ ಬೆಳೆ ಎಲ್ಲನೂ ಬೆಳೆಯೋಕ್ಕೆ ನೀರು ಕೊಡಬೇಕು ಅಂತ ಅಂತಾರೆ. ಆದರೆ ನಮ್ಮ ಜಿಲ್ಲೆ ರಾಜ್ಯದ ರೈತರ ಬಗ್ಗೆ ಆಗಲಿ, ನಮ್ಮ ಹೇಮಾವತಿ ಅಣೆಕಟ್ಟು ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆ ರೈತರ ಬಗ್ಗೆ ಆಗಲಿ, ಯಾವುದೇ ರೈತರ ಬಗ್ಗೆ ಆಗಲಿ ಅವ್ರಿಗೆ ಕಾಳಜಿ ಇಲ್ಲ. ಯಾಕಂದ್ರೆ ಅವ್ರ ಮನಸ್ಥಿತಿನೇ ಹಂಗಿದೆ. ಇವತ್ತು 104 ಅಡಿ ಕಾವೇರಿ ಇದೆ, 124 ಅಡಿ ತುಂಬಬೇಕು, ಇನ್ನ ಅರ್ಧದಷ್ಟು ನೀರು ಆಗ್ಬೇಕು. ಆಗ್ಲೇ 3,000 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತ ಇವತ್ತು ಬೆಳಿಗ್ಗೆ ಅನೌನ್ಸ್ ಮಾಡವ್ರೆ. ಏನ್ ಅರ್ಜೆಂಟ್ ಇವ್ರಿಗೆ? ನಮ್ಗನ್ನಿಸ್ತದೆ ತಮಿಳ್ನಾಡು ಮುಖ್ಯಮಂತ್ರಿನೂ ಇವರು ಒಳ ಒಪ್ಪಂದ ಮಾಡ್ಕೊಂಡು ಈ ರೀತಿ ಕೆಲಸ ಮಾಡ್ತಾವ್ರ ಅನ್ನೋದು ನಮ್ಗೆ ಜನರ ಮನಸ್ಸಿನಲ್ಲಿ ಭಾವನೆ ಬರ್ತದ. ಅದು ಯಾಕಂದ್ರೆ ಅವ್ರ ಬಗ್ಗೆ ಇವ್ರಿಗೆ ಅಷ್ಟೊಂದು ಕಾಳಜಿ ಇದ್ದು, ಡ್ಯಾಮಿಗೆ ನೀರೇ ತುಂಬದೇ ಇದ್ದಂತ ಸಂದರ್ಭದಲ್ಲಿ ಇವ್ರು ನೀರು ಬಿಡ್ತೀವಿ ಅನ್ನೋದ್ರಲ್ಲಿ ಏನು ಅರ್ಥ ಇದೆ? ಹಾಸನ ತಾಲೂಕಿನ ಕನ್ಲಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75 ಮತ್ತೊಮ್ಮೆ ಅಪಾಯದ ಹೆದ್ದಾರಿಯಾಗಿ ಪರಿಣಮಿಸಿದ್ದು, ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ರಸ್ತೆ ಉಬ್ಬಿನಿಂದ ಮಂಗಳವಾರ ರಾತ್ರಿ ಬೈಕ್ ಅಪಘಾತ ಸಂಭವಿಸಿ 2 ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳವಾರ ರಾತ್ರಿ ಈ ರಸ್ತೆ ಉಬ್ಬಿಗೆ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದ್ದು, 2 ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಕೂಡಲೇ ಆಂಬ್ಯುಲೆನ್ಸ್ಗೆ ಮಾಹಿತಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಈ ರಸ್ತೆ ಉಬ್ಬಿನ ಬಳಿ ಎಚ್ಚರಿಕೆ ಫಲಕ, ರಿಫ್ಲೆಕ್ಟರ್ ಹಾಗೂ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದರಿಂದ ವಾಹನ ಸವಾರರು ರಾತ್ರಿ ವೇಳೆ ಉಬ್ಬನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಪರಿಣಾಮ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಆರೋಪಿಸಿದ್ದಾರೆ. ಈ ಅಪಾಯಕಾರಿ ಸ್ಥಳದಲ್ಲಿ ತಕ್ಷಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಎಚ್ಚರಿಕೆ ಫಲಕಗಳು, ರಿಫ್ಲೆಕ್ಟರ್ಗಳು ಹಾಗೂ ಸಮರ್ಪಕ ಬೆಳಕಿನ ವ್ಯವಸ್ಥೆಯನ್ನು ಅಳವಡಿಸಬೇಕು ಎಂದು ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಒತ್ತಾಯಿಸಿದ್ದಾರೆ. ಕಂದಲಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರ್ಮಿಸಿರುವ ಈ ರಸ್ತೆ ಉಪ್ಪು ಇದೀಗ ವಾಹನ ಸವಾರರಿಗೆ ಅಪಾಯದ ತಾಣವಾಗಿ ಪರಿಣಮಿಸಿದೆ. ಸುರಕ್ಷತಾ ಕ್ರಮಗಳ ಕೊರತೆಯಿಂದ
ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ಇನ್ನಷ್ಟು ಅನಾಹುತಗಳು ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಊರಿದು ಹಾಸನ ತಾಲೂಕು, ಹಾಸನ ಜಿಲ್ಲೆ. ಅಲ್ಲಿರೋ ಹಂಸು ಯಾರಿಗೂ ಕಾಣಲ್ಲ. ಹಂಸು ಹೆಂಗಿದೆ ಅಂತಂದರೆ ಯಾರಿಗೂ ಕಾಣಲ್ಲ. ಅಲ್ಲಿಂದ ಬರೋರು ಅದರಿಂದ ಬಿದ್ದು ಇಬ್ಬರು ಜನ ಗಾಯ ಮಾಡ್ಕೊಂಡಿದ್ದಾರೆ. ಒಬ್ಬರು ನೋಡಿ ಯಾವ ಥರ ಆಗಿದ್ದಾರೆ, ಹೆಲ್ಮೆಟ್ ಹಾಕೊಂಡ್ರೆ ಹಿಂಗಾಗಿದೆ. ಇನ್ನೊಬ್ಬಂಗೆ ಬೈಕ್ ಕಂಟ್ರೋಲ್ ಮಾಡ್ದ ಸರಿ ಹೋಯ್ತು, ಸ್ಲೋ ಆಗಿ ಬಂದರೂ ಹಿಂಗಾಗುತ್ತೆ. ಯಾರಿಗೂ ಗೊತ್ತಾಗಲ್ಲ, ಹಂಸಿರೋದು ಯಾರಿಗೂ ಗೊತ್ತಾಗಲ್ಲ. ಈ ಹಾಸನ ಏನಾದರೂ ಬ್ಯಾರಿಕೇಡ್ ಅಥವಾ ಗೊತ್ತಾಗೋ ಥರ ರೇಡಿಯೇಟರ್ ಏನಾದರೂ ಆಗಿದ್ರೆ ಇವೆಲ್ಲ ಯೂಸ್ಫುಲ್ ಆಗುತ್ತೆ. ನೋಡಿ, NH-75 ಹೈವೇನಲ್ಲಿ ಹಂಪ್ಸ್ ಹಾಕಿದ್ದಾರೆ. ಈ ಹಂಪ್ಸ್ಗೆ ಒಂದು ಲೈಟ್ ಇಲ್ಲ, ರಿಫ್ಲೆಕ್ಟ್ ಲೈಟ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಕಾರ್ನವರೆಲ್ಲ ಬರ್ತಾರೆ, ಆರಿಸ್ಕೊಂಡು ಹೋಗ್ತಾರೆ, ಬೈಕ್ನವ್ರು ಬರ್ತಾರೆ, ಬೀಳ್ತಾರೆ. ಯಾರು ಹೊಣೆ ಇದಕ್ಕೆ? ಒಂದು ರೆಡ್ ಲೈಟ್ ಹಾಕಿಲ್ಲ, ಸಿಗ್ನಲ್ ಹಾಕಿಲ್ಲ, ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ, ಬೋರ್ಡ್ ಸಹ ಇಲ್ಲ ಹಂಪ್ಸ್ ಇದೆ ಅಂತ. ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಹಂಪ್ಸ್ ಹಾಕಿದ್ದಾರೆ, ಹೋಗ್ತಾರೆ. ಈ ಥರ ಬೈಕರ್ಸ್ಗಳು ಬಂದಾಗ ನೋಡಿ, ಈ ಥರ 100, 100, 120, 130 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ, ಬಂದು ಆರಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಿಂದೆ ಬರೋರು ಮುಂದೆ ಇರೋರು ಏನು ಮಾಡಬೇಕು? ರಾಜ್ಯ ಸರ್ಕಾರ ಇತ್ತೀಚೆಗೆ ಪರಿಷ್ಕರಿಸಿರುವ ಕನಿಷ್ಠ ವೇತನವನ್ನು ಹಿಂಪಡೆಯಲು ಅಥವಾ ಮರುಪರಿಶೀಲನೆ ನಡೆಸುವ ಯಾವುದೇ ಪ್ರಯತ್ನ ಮಾಡಬಾರದು. ಏನಾದರೂ ಮುಂದುವರೆದರೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಡಿಎಂ ಗೌಡ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆಯಲ್ಲಿ ಸುಮಾರು 25,000ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ಇತರೆ ಇಲಾಖೆಗಳನ್ನು ಸೇರಿಸಿದರೆ ಲಕ್ಷಾಂತರ ಹೊರಗುತ್ತಿಗೆ ನೌಕರರು ಸರ್ಕಾರದ ವಿವಿಧ ಸೇವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಜೀವನೋಪಾಯಕ್ಕೆ ಕನಿಷ್ಠ ವೇತನ ಪರಿಷ್ಕರಣೆ ಮಹತ್ವದ ಆಧಾರವಾಗಿದೆ ಎಂದರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿದ್ದರಿಂದ ಹಲವು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರಲ್ಲಿ ಸಂತಸ ಮೂಡಿತು. ಆದರೆ ಆರ್ಥಿಕ ಇಲಾಖೆಯು ಜುಲೈ 15, 2026ರಂದು ಹೊರಡಿಸಿರುವ ಅಧಿಕೃತ ಜ್ಞಾಪನ ಹಾಗೂ ಜುಲೈ 29ರಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪ್ರಧಾನ ನಿರ್ದೇಶಕರು ಹೊರಡಿಸಿರುವ ಸುತ್ತೋಲೆಯಿಂದ ನೌಕರರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ ಎಂದರು. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ, ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ಸಂಘನ ಮಾಡಿದ್ದೀವಿ, ಅದರ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರು ಅಕ್ಷಯ್ ಡಿ ಎಂ ಗೌಡ ಅಂತ. ಇವತ್ತು ಪ್ರಮುಖವಾಗಿ ಸುದ್ದಿಗೋಷ್ಠಿ ಕರೀಲಿಕ್ಕೆ ಏನಪ್ಪ ಕಾರಣ ಅಂತಂದರೆ, ಏನು ಕನಿಷ್ಠ ವೇತನವನ್ನು ಆರ್ಥಿಕ ಇಲಾಖೆ ಬಜೆಟ್ ಹೊರೆ ಆಗುತ್ತೆ ಅಂತ ಏನು ಹಿಂಪಡೆದಿದ್ದಾರೆ, ಈ ಒಂದು ಕ್ಷುಲ್ಲಕ ಕಾರಣ ನೀಡಿ ಏನು ಎಲ್ಲ ಇಲಾಖೆಗಳಿಗೂ ಅನುದಾನವನ್ನು ರಿಲೀಸ್ ಮಾಡಲಿಕ್ಕೆ ಏನು ತುಂಬ ಮೀನಮೇಷ ಎಣಿಸ್ತಿದೆ. ಹಂಗಾಗಿ ಇವತ್ತು ಸುದ್ದಿಗೋಷ್ಠಿನ ಕರೆದಂಥದ್ದು. ಏಕೆಂದರೆ 22/5/2026ರಂದು ನೂತನ ಕನಿಷ್ಠ ವೇತನ ಪರಿಷ್ಕರಣೆ ಆಗಿತ್ತು. ಮಾನ್ಯ ಕಾರ್ಮಿಕ ಸಚಿವರಾಗಿದ್ದಂಥ ಸಂತೋಷ್ ಲಾಡ್ ಅವರು ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಂಡು ಇವತ್ತು ಲಕ್ಷಾಂತರ ನೌಕರರಿಗೆ ಅನುಕೂಲ ಆಗಲಿ ಅಂತ ನೂತನ ಕನಿಷ್ಠ ವೇತನವನ್ನು ಜಾರಿ ಮಾಡಿದರು. ಆದರೆ ಏನೀಗ ಆರ್ಥಿಕ ಇಲಾಖೆ ಮತ್ತು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆ ಇವರು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೀವಿ ಮೌಖಿಕ ನಿರ್ದೇಶನದ ಮೇರೆಗೆ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದು ನೌಕರರಲ್ಲಿ ಮತ್ತು ಗುತ್ತಿಗೆದಾರರಲ್ಲಿ ಏನು ಗುತ್ತಿಗೆ ಪಡೆದಿರ್ತಾರೆ ಏಜೆನ್ಸಿಯವರು, ಅವರು ಯಾಕೆಂದರೆ ಈಗಾಗಲೇ ಅಡ್ವಾನ್ಸ್ ಪಾವತಿ ಮಾಡಿರೋದ್ರಿಂದ ವೇತನವನ್ನು, ಹಂಗಾಗಿ ಅದನ್ನು ಕ್ಲೈಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೂ ಆತಂಕ ಇದೆ. ಮತ್ತು ನೌಕರರಿಗೆ ಕನಿಷ್ಠ ವೇತನ ನಿಂತೋಗುವ ಒಂದು ಭೀತಿ ಶುರುವಾಗಿದೆ. ಹಂಗಾಗಿ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಒಂದಾಗಿ ಪ್ರಮುಖರೊಂದಿಗೆ ಈಗಾಗಲೇ ಮಾತಾಡಿದ್ದೀವಿ. 2.5 ಲಕ್ಷ ಜನ ಮುಂದಿನ ತಿಂಗಳೊಳಗಡೆ ಇದನ್ನು ಅವರು ಹಿಂಪಡೆಯಲಿಲ್ಲ ಅಂದರೆ ಏನು ನೂತನ ಕನಿಷ್ಠ ವೇತನ ಜಾರಿಗೊಳಿಸಲಿಲ್ಲ ಅಂದರೆ ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಉಗ್ರ ರೀತಿಯ ಹೋರಾಟನ ಹಮ್ಮಿಕೋಬೇಕು ಅಂತ ಈಗಾಗಲೇ ಸಿದ್ಧತೆ ಮಾಡ್ಕೋತಾ ಇದ್ದೀವಿ.
ಹಂಗಾಗಿ ಅದನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡುವಂಥ ಕೆಲಸನ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ಅನುದಾನಿತ ಹೊರಗುತ್ತಿಗೆ ನೌಕರರ ಸಂಘದ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಸುದರ್ಶನ್, ಜಿಲ್ಲಾ ಉಪಾಧ್ಯಕ್ಷ ವಿಎಸ್ ಕುಮಾರ್, ನಿರ್ದೇಶಕ ಹೊಳೆನರಸೀಪುರ ದಿಲೀಪ್, ಜಿಲ್ಲಾ ಖಜಾಂಚಿ ಲೋಕೇಶ್, ಜ್ಯೋತಿ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ರಾಘವೇಂದ್ರ ಕಾಲೋನಿ ಬೀರನಹಳ್ಳಿ ಕೆರೆ ಸಮೀಪದ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿಗೆ ಶ್ರೀರಾಮ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ನೇತೃತ್ವದಲ್ಲಿ ಮನವಿ ಮಾಡಲಾಯಿತು. ಸಂಘಟನೆಯ ಆರೋಪದ ಪ್ರಕಾರ ಸರ್ವೆ ನಂಬರ್ 38/18ಕ್ಕೆ ಸೇರಿದ ಜಾಗದಲ್ಲಿ ನಿಯಮ ಉಲ್ಲಂಘಿಸಿ ಕಟ್ಟಡ ನಿರ್ಮಿಸಲಾಗಿದೆ. ಈ ಜಾಗದ ಮೂಲ ದಾಖಲೆಗಳು, ಭೂಮಿಯ ಮಾಲೀಕತ್ವ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ನೀಡಲಾಗಿರುವ ಅನುಮತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾರ್ವಜನಿಕರ ಮುಂದಿಡಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಸರ್ಕಾರಿ ಜಾಗವಾಗಿದ್ದರೆ ಅದನ್ನ ಸಾರ್ವಜನಿಕರ ಉಪಯೋಗಕ್ಕೆ ಸಂರಕ್ಷಿಸಿ ಅಭಿವೃದ್ಧಿಪಡಿಸಬೇಕು. ಯಾವುದೇ ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣ ಅಥವಾ ಜಾಗ ಒತ್ತುವರಿ ನಡೆದಿರುವುದು ತನಿಖೆಯಲ್ಲಿ ದೃಢಪಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶ್ರೀರಾಮ ಸೇನಾ ಕರ್ನಾಟಕ ಒತ್ತಾಯಿಸಿದೆ. ಅಲ್ಲದೆ ಕಟ್ಟಡ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗುತ್ತಿದ್ದರೆ ಅದನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಕಟ್ಟಡವನ್ನು ತೆರವುಗೊಳಿಸಿ ಜಾಗವನ್ನು ಮೂಲ ಸ್ಥಿತಿಗೆ ತರಬೇಕು ಎಂದು ಮನವಿ ಮಾಡಲಾಗಿದೆ. ಈ ಸಂಬಂಧ ಜಿಲ್ಲಾಡಳಿತ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳು ಸಮಗ್ರ ತನಿಖೆ ನಡೆಸಿ ವಾಸ್ತವಾಂಶವನ್ನು ಸಾರ್ವಜನಿಕರಿಗೆ ತಿಳಿಸುವುದರ ಜೊತೆಗೆ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮ್ ಸೇನೆ ಆಗ್ರಹಿಸಿದೆ. ನಗರಸಭೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ಒಂದು ವಾರದಿಂದ ಅಕ್ರಮವಾಗಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಂಥ 2004ರಲ್ಲಿ ಸರ್ವೆ ನಂಬರು 58/1 ಆ ಸರ್ವೆ ನಂಬರಲ್ಲಿ ಮೀಸಲಾತಿ ಬಿಟ್ಟಿದ್ರು. ಅಂಬೇಡ್ಕರ್ ಭವನ ಮತ್ತು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಬೇಕು ಅಂತೇಳಿ ಒಂದು ಮೀಸಲಾತಿ ಬಿಟ್ಟಿದ್ದ ಜಾಗದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯರ ಒಂದು ಬೋರ್ಡ್ ಹಾಕಿದ್ರು, ಇದು ಸರ್ಕಾರಿ ಜಾಗ, ಅಂಬೇಡ್ಕರ್ ಭವನ ಮತ್ತು ಹನುಮಾನ ದೇವಸ್ಥಾನಕ್ಕೆ ಅಂತ ಮೀಸಲಿದ್ದ ಜಾಗವನ್ನು ಇವತ್ತು ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು. ಅದಕ್ಕೋಸ್ಕರ ತೆರವುಗೊಳಿಸಿ ಅದನ್ನು ಸರ್ಕಾರಿ ಜಾಗ ಉಳಿಸಿ ದೇವಸ್ಥಾನ ಜಾಗ ಉಳಿಸಿ ಅಂತೇಳಿ ನಾವು ನಗರಸಭೆ ಕೃಷ್ಣಮೂರ್ತಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೆವು ಕಮಿಷನರ್ಗೆ. ಅದರ ಪ್ರಕಾರವಾಗಿ ಇವಾಗ ಅವರು ಮಧ್ಯಾಹ್ನ ಒಂದು 3 ಗಂಟೆಗೆ ನಾವು ಬಂದು ಪರಿಶೀಲನೆ ಮಾಡಿ ಅದು ತೆರವುಗೊಳಿಸ್ತೀವಿ ಖಂಡಿತವಾಗ್ಲು ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಹಿಂಗೆ ಇರುತ್ತೆ, ಅದು ತೆರವುಗೊಳಿಸೋವರೆಗೂ ನಾವಿಲ್ಲಿ ಅದು ತೆರವುಗೊಳಿಸಲಿಲ್ಲ ಅಂದರೆ ನಾವಿಲ್ಲಿ ಬಂದು ಮನವಿ ಕೊಟ್ಟೆ ಅಲ್ಲೇ ಒಂದು ವಾರ ಆಗಿದೆ, 15 ದಿನ ಆಯಿತು. ಅವನು ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ, ಅಕ್ರಮವಾಗಿ ಕಟ್ತಿದ್ದಾನೆ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಬರೀ ಇದೇ ಸುಳ್ಳು ಮಾಹಿತಿ ಕೊಡ್ತಿದ್ದಾನೆ. ಅದು ಹಂಗಾಗಿ ಇವತ್ತು 3 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. 3 ಗಂಟೆ ಮೇಲೆ ಬೇರೆ ಥರ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾದ್ರು ತೆರವುಗೊಳಿಸಲಿಲ್ಲ ಅಂದರೆ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಎಲ್ಲ ಸೇರಿ ಎಲ್ಲ ಸಂಘಟನೆಗಳನ್ನೂ ಕರೆಸಿ ಹೋರಾಟ ಮಾಡ್ತೀವಿ. ಅದು ಅಂಬೇಡ್ಕರ್ ಭವನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಂಥ ಜಾಗಗಳಿಗೆ ಇವ್ರು ಏನು ಮಾಡಿದರೆ ಸ್ವಂತ ಜಾಗ ಅನ್ನೋ ರೀತಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಬಡವ್ರಿಗಾದರೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಎದ್ದು ತೆರವು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಮನೆ ಕಟ್ಕೊಂಡು RCC ಮನೆ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಪ್ರಭಾವಳಿಗಳ ಒಂದು ಕಾರಣವೂ ಇದೆ. ತುಂಬ ಅತಿಶಯೋಕ್ತಿ ಅನ್ನೋ ರೀತಿ ಅವರು ಮಾತಾಡಿಕೊಂಡು ಒಂದು ಮನೆಗಳನ್ನ ಕಟ್ಟಿ ಯಾರಿಗೂ ಅವರು ಬೆಲೆ ಕೊಡದೇ ಇರೋ ರೀತಿ ಒಂದು ಇದು ಮಾಡ್ತಾ ಇದ್ದಾರೆ. ನಾವು ಒಂದು ವಾರ ಆಯ್ತು ಇಲ್ಲಿ ಬಂದು ಒಂದು ಲೆಟ್ರನ್ನು ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ. ಇವಾಗ ಹೇಳಿದ್ದಾರೆ, ನೋಡೋಣ, ಇನ್ನು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಬಡವರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರಿ ಜಮೀನನ್ನ ನಾವು ಎಲ್ಲಂದ್ರಲ್ಲಿ ಮನೆ ಕಟ್ತೀವಿ ಅನ್ನೋಂಗಿದ್ರೆ ನಾವು ಹೆಂಗೆ ಬೇಕಾದ್ರೂ ಕಟ್ಕೊಬೋದು. ನಾವು ಅದಕ್ಕೆ ಅವ್ರ ಹತ್ರ ಕೇಳಿದ್ವಿ, ಇಲ್ಲೇ ನಗರಸಭೆ ಪಕ್ಕದಲ್ಲಿ ಒಂದು ಜಾಗ ಇದ್ದರೆ ನಮಗೆ ಕೊಡಿ, ಬಡವರು ಒಂದು 4 ಜನ ಮನೆ ಕಟ್ತೀವಿ ಅಂತ ಹೇಳಿದ್ವಿ. ನೋಡಿ, ಇದನ್ನು ನ್ಯಾಯಯುತವಾಗಿ ಅವ್ರು ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ನಾವು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಏನು ಒಂದು ವಾರದಿಂದ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಯಾವುದೇ ಹೆದರಿಕೆ ಇಲ್ಲದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗಿ ಎಲ್ಲ ರೀತಿ ಇಷ್ಟು ಸ್ಟೇರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದನ್ನು ತಂದು ಅರ್ಜಿ ಕೊಟ್ಟಿದ್ರು ಸಹ 1 ವಾರದಿಂದ ಇವರು ಫೋನಲ್ಲಿ ಟಚ್ಚಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು. ಆದರೂ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ, 3 ಗಂಟೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರಾಗಿದ್ದರೆ ಅದನ್ನು ನಾವು ತೆರವುಗೊಳಿಸ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರು ಸಹ ಅಲ್ಲಿ ಕೆಲಸ ನಡೀತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರಾಜಕೀಯ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಅನ್ನೋದಕ್ಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಕಾರಣ ಆಗಿದೆ. ದಯಮಾಡಿ ಈ ಜಾಗದ
ವಿಚಾರಗಳನ್ನು ವಿಮರ್ಶಿಸಿ ಇದು ಸತ್ಯ ಅಸತ್ಯತೆಗಳನ್ನು ಹೊರಹಾಕಿ ಒಬ್ಬರಿಗೆ ಪಾಠವನ್ನು ಕಲಿಸಿದ್ರೆ ಎಲ್ಲೂ ಸಹ ಸರ್ಕಾರಿ ಜಾಗವನ್ನು ಯಾರೂ ಆಕ್ರಮಿಸೋದಿಲ್ಲ. ಇವ್ರಿಗೇನಾದರೂ ಜಯ ಸಿಕ್ಕಿದ್ರೆ ಅಕ್ರಮವಾಗಿ ಕಟ್ಟಿದ್ದಕ್ಕೆ ಬೇರೆಯವರೆಲ್ಲರೂ ಅಕ್ರಮ ಜಾಗದಲ್ಲಿ ಕೂತಾಗ ಯಾರು ಬಂದು ಕ್ವಶನ್ ಮಾಡೋದಿಲ್ಲ. ಯಾಕಂದರೆ ಬಡವರು ಇವತ್ತು ಅಳಿತಾ ಇದ್ದಾರೆ, ಜಾಗ ಇಲ್ಲ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ. ಅದಕ್ಕೆಲ್ಲ ನಾವು ಸಮಾಜನ ಸ್ವಚ್ಛಗೊಳಿಸ್ತಾ ಇದ್ದೀವಿ, ತೆರವುಗೊಳಿಸ್ತಾ ಇದ್ದೀವಿ ಅಂತಾರೆ. ಅದೇ ರೀತಿ ಇಲ್ಲೂ ಸಹ ನ್ಯಾಯ ಸಿಗಬೇಕು ಅಂತ. ಈ ವೇಳೆ ಶ್ರೀರಾಮ್ ಸೇನಾ ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ಶ್ರೀರಾಮ್ ಸೇನೆಯ ನಗರ ಅಧ್ಯಕ್ಷ ದರ್ಶನ್, ಎಚ್ಎಸ್ ಪ್ರತಿಮಾ ಹಾಗೂ ಹಲವರು ಉಪಸ್ಥಿತರಿದ್ದರು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವದ ಅಂಗವಾಗಿ ಹಾಸನ ನಗರದ ಹೊಸಲೈನ್ ರಸ್ತೆಯ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಂಗಳವಾರ ಭಕ್ತಿಭಾವದಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು. ಬೆಳಗ್ಗಿನಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜೆಗಳು ನಡೆದವು. ದೇವಿಯನ್ನ ಬಂಗಾರದ ಆಭರಣಗಳಿಂದ ಅಲಂಕರಿಸಲಾಗಿದ್ದು, ನಿಂಬೆಹಣ್ಣಿನ ಹಾರವನ್ನ ಸಮರ್ಪಿಸುವ ಮೂಲಕ ಭಕ್ತರು ತಮ್ಮ ಭಕ್ತಿ ಭಾವವನ್ನ ವ್ಯಕ್ತಪಡಿಸಿದರು. ದಿನವಿಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಭಕ್ತರಾದ ವೇಣುಗೋಪಾಲ್ ಮತ್ತು ಜಾನಕಿ ಮಾಧ್ಯಮದೊಂದಿಗೆ ಮಾತನಾಡಿ, ಇಂದು ಮಂಗಳವಾರದಂದು ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ ಆಚರಿಸಲಾಗುತ್ತಿದೆ. ಇದು ಅತ್ಯಂತ ಪವಿತ್ರ ಮತ್ತು ವಿಶೇಷ ದಿನವಾಗಿದೆ. ನಾವು ತಾಯಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ತಾಯಿಯನ್ನ ಭಕ್ತಿಯಿಂದ ನಂಬಿದವರಿಗೆ ಆಕೆ ಸದಾ ಒಳಿತು ಮಾಡುತ್ತಾಳೆ ಎಂಬುದು ನಮ್ಮ ನಂಬಿಕೆ. ಹಾಗೆ ನಮಗೆ ಒಳ್ಳೆಯದಾಗಿದೆ ಎಂದರು. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆಯುತ್ತಿದ್ದು, ಪ್ರತಿ ಆಷಾಢ ಮಾಸದಲ್ಲೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ಆಶೀರ್ವಾದ ಪಡೆಯುವುದು ನಮ್ಮ ಕುಟುಂಬದ ಸಂಪ್ರದಾಯವಾಗಿದೆ ಎಂದರು. ಇವತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ, ಚಾಮುಂಡೇಶ್ವರಿಗೆ ವಿಶೇಷವಾದ ದಿನ ಇವತ್ತು. ಅದನ್ನ ನಾವು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದ್ದೀವಿ. ತಾಯಿ ಭಾರಿ ಒಳ್ಳೇದು ಮಾಡ್ತಾರೆ. ತಾಯಿ ನಂಬೋದ್ರಂತೂ ಎಲ್ಲಾದರೂ ಒಳ್ಳೇದಾಗುತ್ತೆ. ತಾಯಿ ನಂಬೇ ನಾವು ಇವತ್ತು ಒಳ್ಳೇದಾಗಿರೋದು. ಇವತ್ತವರೆಗೂ ಎಲ್ಲ ಕಾರಣ ಒಳ್ಳೇದಾಗ ಕಾರಣ ತಾಯಿ ಚಾಮುಂಡೇಶ್ವರಿ ತಾಯಿನೇ ನಮ್ಗೆ ಕಾಪಾಡಿರೋದು. ನಾವು ಸುಮಾರು ಒಂದು ಹೆಚ್ಚು ಕಡಿಮೆ ನನಗೀಗ 60 ವರ್ಷ ಆಗೈತೆ. ನಾನು ಹೆಚ್ಚು ಕಡಿಮೆ 40 ವರ್ಷದ ಭಕ್ತರೆ. ಆಮೇಲೆ ಮೈಸೂರಿಗಂತೂ ಆಷಾಢದಲ್ಲಿ ಹೋಗ್ತೀವಿ. ಈ ದರ್ಶನಕ್ಕೆ ಬಂದವ್ರಿಗೆಲ್ರಿಗೂ ಒಳ್ಳೇದಾಗಿದೆ. ತಾಯಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಚಾಮುಂಡಿ ಜನ್ಮದಿನೋತ್ಸವ. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ವರ್ಷ. ಈ ವರ್ಷ ಇಲ್ಲೇ ಬಂದಿದ್ದೀವಿ. ರಾಜ್ಯ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ದಲಿತ ನಾಯಕ ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ದೊರೆಯದ ಹಿನ್ನೆಲೆಯಲ್ಲಿ ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ಛಲವಾದಿ ಸಮುದಾಯದ ಮುಖಂಡರು ಹಾಗೂ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ದಾನಿ, ಇತ್ತೀಚೆಗೆ ನಡೆದ 2ನೇ ಹಂತದ ಸಚಿವ ಸಂಪುಟದಲ್ಲಿ ನಮ್ಮ ರಾಜ್ಯಾದ್ಯಂತ ಇರತಕ್ಕಂತಹ ದಲಿತರ ಧ್ವನಿಯಾಗಿರುವ ಎಚ್ ಸಿ ಮಹದೇವಪ್ಪ ಅವರಿಗೆ ಅವಕಾಶವನ್ನ ತಪ್ಪಿಸುವುದರಲ್ಲಿ ಇವತ್ತು ದುರುದ್ದೇಶದಿಂದ ಪೂರ್ವಗ್ರಹ ಪೀಡಿತೆಯಿಂದ ಅವರನ್ನ ತುಳಿಯುವಂತಹ ಕೆಲಸ, ಅವರ ನಾಯಕತ್ವವನ್ನ ತುಳಿಯುವಂತಹ ಕೆಲಸ ಮಾಡುವುದರ ಮುಖಾಂತರ ಅವರು ಸಚಿವ ಸಂಪುಟವನ್ನ ತಪ್ಪಿಸಿದ್ದಾರೆ. ಇದರ ಹಿಂದೆ ಯಾರೇ ಇರಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನ ಕೊಡುವುದರ ಮುಖಾಂತರ ನಾವು ಅವರಿಗೆ ಗಮನವನ್ನ ಸೆಳೆಯುತ್ತೇವೆ ಎಂದರು. ಪಕ್ಷದ ವಿರುದ್ಧ ಪ್ರತಿಭಟನೆ ಅಂತಲ್ಲ ನಮ್ಮದು. ನಮ್ಮ ನಾಯಕರು ಮಹದೇವ ಸಾಹೇಬರಿಗೆ ಸೂಕ್ತವಾದ ಸ್ಥಾನವನ್ನು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅದ್ರ ಹಿಂದೆ ಯಾರ್ಯಾರು ದೂರದೃಷ್ಟಿ ಅವರವರ ಮಕ್ಕಳನ್ನ ಬೆಳೆಸಬೇಕು ಅಂತನೋ ಇಲ್ಲ ಇನ್ನೊಂದು ಯಾರ್ಯಾರು ದೂರದೃಷ್ಟಿ ಇತ್ತು ಅವ್ರದ್ದು ಇವತ್ತು ಸಫಲ ಆಗಿರ್ಬೋದು. ಆದರೆ ನಾವು ಇವತ್ತು ನಮಗೆ ಅವಕಾಶ ಇದೆ, ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ರಾಜ್ಯಾದ್ಯಂತ ನಾವು ಮಾಡ್ತೀವಿ. ನಾವು ದಲಿತರು ಸರ್ಕಾರದ 2ನೇ ಹಂತದ ಸಚಿವ ಸಂಪುಟದಲ್ಲಿ ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ದಲಿತರ ಧ್ವನಿಯಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ಅವಕಾಶವನ್ನು ಕಲ್ಪಿಸ್ಕೊಡೋದ್ರಲ್ಲಿ ಇವತ್ತು ದುರುದ್ದೇಶದಿಂದ ಪೂರ್ವ ಸಿದ್ಧತೆಯಿಂದ ಅವ್ರನ್ನ ಹತ್ತಿಕ್ಕಂಥ ಕೆಲಸ, ಅವ್ರ ನಾಯಕತ್ವವನ್ನು ಹತ್ತಿಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ಅವರು ಸಚಿವ ಸಂಪುಟವನ್ನು ತಪ್ಪಿಸಿದ್ದಾರೆ. ಇದ್ರ ಹಿಂದೆ ಯಾರೇ ಇರಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಗಮನವನ್ನು ಸೆಳೀತೀವಿ. ದಲಿತರು ರಾಜ್ಯಾದ್ಯಂತ ಮಹದೇವಪ್ಪ ಸಾಹೇಬರಿಗೆ ರಾಜ್ಯಾದ್ಯಂತ ಅವ್ರದೇ ಅಂಥ ಅನುಯಾಯಿಗಳು ಇವತ್ತು ನಮ್ಮಂಥ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಅವರ ನಡೆನ ಅವಲಂಬಿಸಿರೋ ಅಂಥ ಕಾರ್ಯಕರ್ತರು ಇದ್ದಾರೆ. ಜೊತೆ ಅವ್ರು ಏನು 6-7 ಬಾರಿ ಇವತ್ತು ಗೆದ್ದು 40 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಾವು ನಿರಂತರವಾಗಿ ನಾನು ಒಂದು 20 ವರ್ಷದಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ರಾಜ್ಯಾದ್ಯಂತ ಸುತ್ತಿ ನಮ್ಮ ದಲಿತ ಸಮುದಾಯನ ಆಗ್ಬೋದು ಜನಸಂಖ್ಯೆನ ಇವತ್ತು ಒಗ್ಗೂಡ್ತಕ್ಕಂಥ ಕೆಲಸ, ಸಂಘಟನೆ ಕೆಲಸ ಮಾಡ್ತಾ ಎಲ್ಲ
ಒಂದು ಸಮಸ್ಯೆಗಳಿಗೆ ಎಲ್ಲ ಸ್ಪಂದಿಸ್ತಾ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಇವತ್ತು ಒಂದು ಹೆಸರು ಮಾಡಿದ್ದಾರೆ. ಅದ್ರ ವಿಶ್ವದಲ್ಲಿ ಅವರು ಯಾರೇ ಹೋಗಲಿ ಅವರಿಗೆ ಸ್ಪಂದಿಸಿ ಅವರಿಗೆ ಕಷ್ಟವನ್ನು ಬಗೆಹರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಿವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನವನ್ನು ಮೈಗೂಡಿಸ್ಕೊಂಡು ಇವತ್ತು ಸಮಾಜದ ಮುಖಿ ಕೆಲಸವನ್ನು ಮುಖಾಂತರ ಬಂದಿದ್ದಾರೆ. ಏನಿವತ್ತು ಅವ್ರನ್ನ ತಪ್ಪಿಸೋದ್ರ ಮುಖಾಂತರ ಸಚಿವ ಸ್ಥಾನವನ್ನು ತಪ್ಪಿಸೋದ್ರ ಮುಖಾಂತರ ಇವತ್ತು ಏನು ಅವ್ರ ಉದ್ದೇಶ ಏನಿತ್ತು, ತಪ್ಪಿಸ್ಬೇಕು, ದಲಿತರು ಒಕ್ಕಟ್ಟನ್ನು ಹೊಡಿಬೇಕು ಅನ್ನೋ ಉದ್ದೇಶ ಏನಿತ್ತು ಅವ್ರು ಈಡೇರಿದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ಯಾವತ್ತೂ ಕೂಡ ಮಹದೇವ್ ಸಾಹೇಬ್ರನ್ನ ಏನು ರಾಜ್ಯದಂತ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಅವರಿಗೆ ನಾವು ಬಲ ತುಂಬುವಂಥ ಕೆಲಸ ನಾವು ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ. ಕೊನೆಗಾಲದವರೆಗೂ ಜೀವ ಇರೋವರೆಗೂ ಅವ್ರ ಜೊತೆಲಿರ್ತೀವಿ. ಕೆಡಿಸಿ ಸದಸ್ಯ ನವೀನ್ ಮಾತನಾಡಿ, ಇವತ್ತೇನು ಒಳ ಮೀಸಲಾತಿ ಏನಂತ ಪ್ರೂವ್ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಳ ಮೀಸಲಾತಿ ವಿಚಾರದಲ್ಲಿ ಆಂಜನೇಯನಪ್ಪನವರ ನಾಯಕತ್ವದಲ್ಲಿ ಒಗ್ಗಟ್ಟಾಕಿ ಇವತ್ತು ಎಲ್ಲ ದಲಿತರು ಒಂದನೇ ಸೇರಿ ಒಳ ಮೀಸಲಾತಿ ಜಾರಿಗೆ ಬರೋದ್ರಲ್ಲಿ ಅವರು ಪ್ರಮುಖ ಪಾತ್ರವಾಗಿದ್ದಾರೆ. ಅಂತಹ ವ್ಯಕ್ತಿನ ಇವತ್ತು ಸಚಿವ ಸಂಪುಟದಲ್ಲಿ ಕೈಬಿಟ್ಟಿರುವುದು ಎಲ್ಲೋ ಒಂದು ಕಡೆ ದಲಿತರು, ಅದರಲ್ಲೂ ಬಲಗೈನವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಗಿದೆ ಎಂದು ತಿಳಿಸಿದರು. ಸಚಿವರಾದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ನಾಗಪ್ಪ ಸರ್ಗೆ ಇವತ್ತೇನು ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಿಲ್ಲ. ಇವತ್ತೇನು ಒಳ ಮೀಸಲಾತಿ ಏನು ಅಂತ ಶುರು ಮಾಡಿದಾಗ ಸಂದರ್ಭದಲ್ಲಿ ಭಾಳ ಇಡೀ ಕರ್ನಾಟಕದಾದ್ಯಂತ ಒಳ ಮೀಸಲಾತಿ ವಿಚಾರದಲ್ಲಿ ನಾಗಪ್ಪನವರ ನಾಯಕತ್ವದಲ್ಲಿ ಮುಂಚೂಣಿಯಾಗಿ ಇವತ್ತು ಎಲ್ಲ ದಲಿತರು ಸಭೆಯನ್ನು ಸೇರಿ ಒಳ ಮೀಸಲಾತಿ ಜಾರಿ ಮಾಡೋದ್ರಲ್ಲಿ ಅವರು ಪ್ರಮುಖ ಪಾತ್ರರಾಗಿದ್ದಾರೆ. ಅಂಥ ವ್ಯಕ್ತಿನ ಇವತ್ತು ಸಚಿವ ಸಂಪುಟದಲ್ಲಿ ಕೈಗೊಟ್ಟವರು ಎಲ್ಲ ಒಂದು ಕಡೆ ದಲಿತರ ಅದರಲ್ಲೂ ಬಲಗೈರವರಿಗೆ ಎಲ್ಲ ಒಂದು ಕಡೆ ಇದು ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಚಂದ್ರು, ರವಿ, ಸುರೇಶ್, ನಾಗರಾಜು, ಕುಮಾರ್, ನವೀನ್, ಸತೀಶ್ ಸೇರಿದಂತೆ ಹಲವರು ದಲಿತ ಮುಖಂಡರು ಹಾಜರಿದ್ದರು. ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ಹೊಯ್ಸಳ ಶಾಲೆಯವರು ಒತ್ತುವರಿ ಮಾಡಿರುವ ಪುರಸಭೆ ಜಾಗವನ್ನು ಪುರಸಭೆಯವರು ಸ್ವಾಧೀನಕ್ಕೆ ಪಡೆಯದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಆದೇಶ ಲಿಂಗರಾಜ್ ಎಚ್ಚರಿಸಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಆಗ್ರಹಿಸಿ ಇಲ್ಲಿನ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಹೊಯ್ಸಳ ಶಾಲೆಯವರು ಸರ್ವೆ 185ರಲ್ಲಿ ಭಸ್ಮೀಕರಣ ಹೊಂಡದ 20 ಗುಂಟೆ ಹಾಗೂ ಪುರಸಭೆ ಖಾತೆ ನಂಬರ್ 1027ರಲ್ಲಿ 7000 ಅಡಿ ಪುರಸಭೆ ಆಸ್ತಿಯನ್ನ ಒತ್ತುವರಿ ಮಾಡಿತು. ಈ ಜಾಗವನ್ನ ತೆರವು ಮಾಡಿ ಸರ್ಕಾರದ ಜಾಗವನ್ನ ಸರ್ಕಾರಕ್ಕೆ ಉಳಿಸಿ ಸಾರ್ವಜನಿಕರ ಉದ್ದೇಶಕ್ಕೆ ಬಳಸಬೇಕು ಎಂದು ನಾವು ಅರ್ಜಿ ಕೊಟ್ಟಿದ್ದೆವು. ಆದರೆ ಪುರಸಭೆಯವರು, ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಜುಲೈ 2ರಂದು ನಾಮಕಾವಸ್ಥೆ ಸರ್ವೆ ಮಾಡಿಸಿ ಕಣ್ಣೊರೆಸುವ ತಂತ್ರವನ್ನು ಅನುಸರಿಸಿದ್ದು ಎಲ್ಲಿಯವರೆಗೂ ಜಾಗವನ್ನ ತೆರವುಗೊಳಿಸಿಲ್ಲ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳನ್ನ ಕೇಳಿದರೆ ಅವರು ಒಬ್ಬರ ಮೇಲೆ ಒಬ್ಬರು ಹೇಳುತ್ತಿದ್ದು, ಪುರಸಭೆ ಜಾಗವನ್ನ ಪುರಸಭೆಯವರೇ ಉಳಿಸಿಕೊಳ್ಳಲು ಆಗುತ್ತಿದ್ದರೆ ಪುರಸಭೆ ಏಕೆ ಬೇಕು ಎಂದು ಪ್ರಶ್ನಿಸಿದರು. ದೊಡ್ಡ ಕೈಗಳು ಶಾಮೀಲಾಗಿದ್ದಾವೆ, ಆಮೇಲೆ ಈ ಆಸ್ತಿಯನ್ನು ಮಾರ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಎಲ್ಲ ಇದುಗಳು ಕೇಳಿ ಬರ್ತದವೆ, ಊಹಾಪೋಹಗಳು. ಆದರೆ ಸರ್ಕಾರದ ಆಸ್ತಿಯನ್ನು ಮಾರ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ಇನ್ನೆಷ್ಟು ಪ್ರಬಲರಾಗಿರ್ಬೋದು ಇವರೆಲ್ಲ, ಮತ್ತು ಇವರೆಲ್ಲ ಇನ್ನೆಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಸರ್ಕಾರಿ ಜಾಗವನ್ನೇ ಮಾರ್ಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಡಿನೋಟಿಫಿಕೇಶನ್ ಮಾಡಿಕೊಂಡು ಇನ್ಯಾವ ಮಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಬೇರೆಯವರು ಬಡವರು ಬಗ್ಗರು ಬೇರೆಯವರು ಬದುಕೋಕ್ಕಾಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ದಯಮಾಡಿ ಇದ್ರ ಬಗ್ಗೆ ಶಾಸಕರಾಗಿರ್ಬೋದು, ಆಮೇಲೆ ಏನು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಪುರಸಭೆ ಅಧಿಕಾರಿಗಳಾಗಿರ್ಬೋದು ಕ್ರಮ ತಗೋಬೇಕಾದಷ್ಟು ಬೇಗ. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ DC ಆಫೀಸ್ ಮುಂದೆ ನಾನು ಧರಣಿ ಕೂರ್ತೀನಿ ಇದೇ ವಿಚಾರವಾಗಿ. ಇವರು ಏನು ನಮ್ಮ ಪುರಸಭೆ ಅಧಿಕಾರಿಗಳು ಕೇವಲ KRS ಪಕ್ಷದವರು ಬರ್ತಾರೆ, ಮನವಿ ಕೊಡ್ತಾರೆ, ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನು ಪ್ರತಿಯೊಬ್ಬರಿಗೂ ಲೆಟ್ರ್ಗಳನ್ನ ಬರೆದಿದ್ದೀನಿ, ಇಲ್ಲಲ್ಲ CM ವರೆಗೂ ಲೆಟ್ರ್ ಬರೆದಿದ್ದೀನಿ, ಪ್ರತಿಯೊಬ್ಬರಿಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಲೆಟ್ರ್ ಬರೆದಿದ್ದೀನಿ. ಹಾಗೆ ಶ್ರೀಮತಿ ಶಾಲಿನಿ ರಜನೀಶ್ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಲೆಟ್ರ್ ಬರೆದಿದ್ದೀವಿ. ವಿಧಾನಸೌಧಕ್ಕೆ DK ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದೀವಿ. ನಾವು ಸುಮ್ಮನೆ ಕೂತಿಲ್ಲ. ಇಲ್ಲಿ ಸನ್ಮಾನ್ಯ G ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು ಆ ಸಮಯದಲ್ಲಿ ನಾನು ಲೆಟ್ರ್ ಬರೆದಿದ್ದೀನಿ. ನಾವು ಸುಮ್ಮನೆ ಕೂತಿಲ್ಲ. ಇದು ಸರಿಯಾದ ರೀತಿಯಲ್ಲಿ ಸರ್ಕಾರಿ ಜಾಗ ಉಳಿಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಹೋರಾಟಕ್ಕೆ KRS ಪಕ್ಷ ಯಾವತ್ತಿದ್ರೂ ಸಿದ್ಧವಾಗಿದೆ. ಸಾಮಾಜಿಕ ಹೋರಾಟಗಾರ DK ವೆಂಕಟೇಶ್ ಮಾತನಾಡಿ, ಹೊಯ್ಸಳ ಶಾಲೆಯವರು ಒತ್ತುವರಿ ಜಾಗವನ್ನ ಲೇಔಟ್ ನಿರ್ಮಾಣದವರಿಗೆ ಮಾರಾಟ ಮಾಡಲು ಮುಂದಾಗಿರುವವರು
ಎಂದು ಬಲಮೂಲಗಳ ಮಾಹಿತಿ ಇದೆ. ಈ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಉಳಿಸಬೇಕು ಎಂಬ ಮನಸ್ಸು ಅಧಿಕಾರಿಗಳಿಗಿಲ್ಲ. ಪುರಸಭೆಯಲ್ಲಿ ಸಾರ್ವಜನಿಕರ ದೂರುಗಳ ಬಗ್ಗೆ ಮನ್ನಣೆ ನೀಡುತ್ತಿಲ್ಲ. ಅಧಿಕಾರಿಗಳು ಶಾಮೀಲಾಗಿ ಒತ್ತುವರಿ ಜಾಗಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಲು ಬಿಟ್ಟಿರುವರು. ಶಾಸಕರು ಇಂತಹ ಘಟನೆಗಳನ್ನು ಗಮನಿಸಿ ಸರ್ಕಾರಿ ಜಾಗವನ್ನು ಉಳಿಸಬೇಕು. ತಹಶೀಲ್ದಾರ್ ಅವರು ಕೇವಲ ತೇಪ ಸಾರಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂತಹ ವಿಷಯಗಳ ಬಗ್ಗೆ ಗಣನೆಗೆ ತೆಗೆದುಕೊಳ್ಳಬೇಕು ಎಂದರು. ರಾಜಕೀಯಕ್ಕೆ ಬಂದಿರೋದು ಅವರು ಅಭಿವೃದ್ಧಿ ಮಾಡೋದಕ್ಕೆ, ಇಲ್ಲಿ ಬಂದ್ಬಿಟ್ಟು ಲೂಟಿ ಮಾಡ್ಕೊಂಡು ಮನೆ ತುಂಬ್ಕೊಂಡು ಹೋಗೋದಕ್ಕಲ್ಲ. ಅವ್ರ ಸ್ವಂತ ಕೆಲಸ ಅವ್ರು ಮಾಡಿಸ್ಕೊಳ್ಳಿ ಎಂದು ಸಣ್ಣ ಪುಟ್ಟವರೇ ಸುಮ್ಮನಾಗ್ತಾರೆ. ಹಿಂಗೆ ಎಕರೆಗಟ್ಟಲೆ ಲೂಟಿ ಹೊಡಿತಿದ್ರೆ ಕೇಳಲಿಲ್ಲ ಅಂದರೆ ಯಾರು ಕೇಳ್ತಾರೆ? ಅದನ್ನು ಸಾರ್ವಜನಿಕ ಆಸ್ತಿ ಅಲ್ವಾ? ಇಂಥ ಅಧಿಕಾರಿಗಳ ಉಡುಪನ್ನ ನಾವು ಖಂಡಿಸ್ತೀವಿ. ಶಾಸಕರು ಇದಕ್ಕೆ ಮನಬಿಚ್ಚಿ ಮಾತಾಡಬೇಕು ಇದ್ರ ಬಗ್ಗೆ. ಮತ್ತು ಪುರಸಭೆ ಇದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮಾತಾಡಬೇಕು. ಪುರಸಭೆ ಅಧಿಕಾರಿಗಳು ಬಂದು ಇದಕ್ಕೆ ನಮ್ಮ ಅದಕ್ಕೆ ಏನಾಗಿದೆ ಅನ್ನೋದನ್ನು ಉತ್ತರ ಇಲ್ಲಿ ಬಂದು ನಮಗೆ ಕೊಡಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಿರ್ತೀವಿ. ಯಾರೇ ಆಗಿರಲಿ, ಯಾರದೇ ಆಸ್ತಿ ಆಗಲಿ, ಸರ್ಕಾರಿ ಆಸ್ತಿನ ಯಾರೇ ಕಬಳಿಸ ಬಿಡಬಾರ್ದು. ಇಂಥ ಬಗ್ಗೆ ಅದ್ರ ಬಗ್ಗೆ ಸಂಬಂಧಿಸೋಲ್ಲ. ಇವತ್ತು ಕೊಟ್ಟಿದ್ದಾರೆ ಬಿಡಿ, ನಾಳೆ ಮಾಡ್ತೀವಿ. ನಾವು ಇಡೀ ಮುನ್ಸಿಪಾಲ್ಟಿಗೆ 365 ದಿವಸದಲ್ಲಿ 330 ದಿವಸ ನಾನು ಪ್ರೆಸೆಂಟ್ ಆಗಿದ್ದೀನಿ. ಆಸ್ತಿ ತೆಗೆದು ನೋಡಲಿ, ಕೌನ್ಸಿಲರ್ ಸಹ ಬಂದಿಲ್ಲ ಇಲ್ಲಿ. ಅಷ್ಟು ದಿವಸ ಬರ್ತೀನಿ. ಬಂದರೆ ನಾಳೆ ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ. ಏನು ಇವರು ಕೂತ್ಕೊಂಡು ನಾಳೆ 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 ಅಂತ ಹೇಳ್ಬಿಟ್ಟು ಬೇರೆ ದಿವಸ ಖಾತೆ ಮಾಡಿ ಕೊಟ್ಬಿಟ್ಟು ದುಡ್ಡು ಮಾಡೋಕ್ಕೆ ಬಂದು ಕೂತಿದ್ದಾರೆ ಇಲ್ಲಿ. ಅದ್ರ ಬಗ್ಗೆ ಸಂಬಂಧಿಸಿ ಉತ್ತರ ಕೊಡಲಿ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ, ಬಿಡೋದಿಲ್ಲ. ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಹೋದ್ವಿ ಇಲ್ಲಿಂದ ಹೋಗ್ಲಿ ಅಂದ್ರೆ DC ಹತ್ರ ಹೋಗಿ ನಾವು ಇವ್ರು ಸಹ ಇವ್ರಿಗೆ ಕರ್ನಾಟಕ ರಕ್ಷಣೆ ಪರವಾಗಿ ನಿಂತ್ಕೊಂಡು ಅವ್ರ ಜೊತೆ ನಾನು ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡೋದು ಮಾಡ್ತೀವಿ. ಪುರಸಭೆ ಆಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ. ಪುರಸಭೆ ಆಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ. ಪುರಸಭೆ ಆಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ. ಪುರಸಭೆಯ ಅಧ್ಯಕ್ಷ ಅಕ್ರಮ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜು, ಟಾಕಪ್ಪ ಶಿಗ್ಗಾವಿ, RI ಲಕ್ಷ್ಮಣ್ ಮಾತನಾಡಿ, ಸರ್ವೆ ನಂಬರ್ ಜಾಗವಲ್ಲದೆ ಪುರಸಭೆ ಜಾಗವೂ ಸಹ ಒತ್ತುವರಿಯಾಗಿದ್ದು ಗುರುವಾರ ತೆರವುಗೊಳಿಸಲಾಗುವುದು ಎಂದು ಉತ್ತರಿಸಿದರು. ಈ ವೇಳೆ KRS ಪಕ್ಷದ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿ ಹರ್ಷ, ಕಾರ್ಯಾಧ್ಯಕ್ಷ ಸಚಿನ್, ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಅಹಮದ್, ಸಹ ಕಾರ್ಯದರ್ಶಿ ಯೋಗೇಶ್, ಅರಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷ ಕುಮಾರ್, ಶಶಿಕಲಾ ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ 80,000 ಹೆಕ್ಟೇರ್ ಮೆಕ್ಕೆಜೋಳ ಬೆಳೆ ಹಾನಿ, ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಿ ಹೊಳೆನರಸೀಪುರ ಶಾಸಕ HD ರೇವಣ್ಣ ಆಗ್ರಹ. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಶಾಸಕ ಎ ಮಂಜು ಒತ್ತಾಯ. ಹಾಸನದ ಚೈತನ್ಯ NDRK ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಶಿಫಾರಸು. 7 ವರ್ಷಗಳ ಹೋರಾಟಕ್ಕೆ ನ್ಯಾಯ, ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತು. ನ್ಯೂರೋ ಸರ್ಜನ್ ಡಾಕ್ಟರ್ RS ಚೈತನ್ಯ 2 ತಿಂಗಳ ಅಮಾನತು. ಪತ್ರಿಕಾಗೋಷ್ಠಿಯಲ್ಲಿ ಹೊಳೆನರಸೀಪುರದ ಸುಮಾ ಹೇಳಿಕೆ. ಹೇಮಾವತಿ ಜಲಾಶಯದಿಂದ ತಕ್ಷಣ ನೀರು ಬಿಡುಗಡೆಗೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಮಳೆ ಕೊರತೆಯಿಂದ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ. ಆಲೂಗೆಡ್ಡೆ ಬೆಳೆ ಹಾನಿ, ಮೆಕ್ಕೆಜೋಳ ಬಿಳಿಸುಳಿ ರೋಗದ ಕಾಟ, ಕೆರೆ ಕಟ್ಟೆಗಳು ಬತ್ತಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ. ರೈತರ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.